ಜೈ ಹಿಂದ್, ವಂದೇ ಮಾತರಂ. ಎಲ್ಲ ಪ್ರೇಕ್ಷಕರಿಗೆ ನಮ್ಮ ರಿಯಾಲಿಟಿ ಚಾನಲ್ ನೇರವಾಣಿ ನಮ್ಮ ದೃಷ್ಟಿ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇತಿಹಾಸನ ಯಾರು ಬೇಕಾದ್ರೂ ಸೃಷ್ಟಿ ಮಾಡ್ಬೋದು, ದಾಖಲೆನ ಯಾರು ಬೇಕಾದ್ರೂ ಬರಿಬೋದು. ಆದರೆ ದಾಖಲೆನ ಮುರಿಯುವಂಥದ್ದು, ಇತಿಹಾಸ ಸೃಷ್ಟಿ ಮಾಡೋಂಥದ್ದು ನಮ್ಮ ಭಾರತದವರು, ಅದರಲ್ಲೂ ನಮ್ಮ ಕರಾಟೆಯವರು. ಇವತ್ತಿನ ದಿವಸ ಟೆಂಪಲ್ ಆಫ್ ಮಾರ್ಷಲ್ ಆರ್ಟ್ಸ್ನ ಎಲ್ಲ ಒಂದು ಸುಮಾರು 26 ವಿದ್ಯಾರ್ಥಿಗಳು ವಿಶ್ವ ದಾಖಲೆಗೆ ಸೇರ್ಪಡೆಯಾದರು. ನಿಮ್ಮೆಲ್ಲರ ಆಶೀರ್ವಾದ ಯಾವಾಗಲೂ ಅವ್ರ ಮೇಲೆ ಇರಬೇಕು. ಯಾಕೆಂತಂದರೆ ಇತಿಹಾಸ ಬರೆಯೋದು ನಾವೇ, ಇತಿಹಾಸನ ಮುರಿಯೋದು ನಾವೇ. ಇವತ್ತಿನ ಇತಿಹಾಸ ನಾಳೆ ಚರಿತ್ರೆ ಆಗಬೇಕು ಅಂತ ಹೇಳ್ತಾ ಬನ್ನಿ, ಅವರ ಒಂದು ಮುಖ್ಯಸ್ಥರಾದಂತಹ ಡಾಕ್ಟರ್ ಎ ಪಿ ನಾಗೇಂದ್ರ ಬಾಬು ಅವ್ರನ್ನ ಮತ್ತು ಅವರ ಟೀಮ್ ಅವ್ರನ್ನ ನೋಡೋಣ ಬನ್ನಿ ಗೆಳೆಯರೆ. ಇವತ್ತಿನ ದಿವಸ ನಿಮ್ಮೆಲ್ಲರ ಮೆಚ್ಚಿನ ಟೆಂಪಲ್ ಆಫ್ ಮಾರ್ಷಲ್ ಆರ್ಟ್ಸ್ನ ಡಾಕ್ಟರ್ ಎ ಪಿ ನಾಗೇಂದ್ರ ಬಾಬು ಅವರು, ಇವರು 2 ಬಾರಿ ಗಿನ್ನಿಸ್ ದಾಖಲೆ ಪಡೆದಿದ್ದಾರೆ ಹಾಗೂ ಹಲವಾರು ಪ್ರಶಸ್ತಿಗಳನ್ನು ಪಡೆದಿದ್ದಾರೆ ಅಂತ ಹೇಳಿದ್ರೆ ನನಗೆ ಬಹಳ ಖುಷಿಯಾಯಿತು. ಸರ್, ಇವತ್ತಿನ ದಿವಸ ನಿಮ್ಮ ಒಂದು ಸಂಸ್ಥೆ ಇತಿಹಾಸ ಹಾಗೂ ದಾಖಲೆಯನ್ನು ಬರೆದಿದೆ, ಅದರ ಬಗ್ಗೆ ನಿಮ್ಮ ಒಂದು 2 ಅಭಿಪ್ರಾಯನ ತಿಳಿಸ್ಕೊಳ್ಬೋದಾ? ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಸೊ ನನ್ನ ಟೆಂಪಲ್ ಆಫ್ ಮಾರ್ಷಲ್ ಆರ್ಟ್ಸ್ ಆ್ಯಂಡ್ ಒಕಿನಾವಾ ಶೋಟೋಕನ್ ಕರಾಟೆ ಇಂಟರ್ನ್ಯಾಷನಲ್ ಸಂಸ್ಥೆ ಸರಿಸುಮಾರು 36 ವರ್ಷಗಳಿಂದ ಈ ಕರಾಟೆಯಲ್ಲಿ ಸೇವೆ ಸಲ್ಲಿಸ್ತಾ ಬಂದಿದೆ. ಹಾಗೂ ಮುಖ್ಯಸ್ಥನಾಗಿ ನನ್ನ ಕರ್ತವ್ಯವನ್ನು ನಾನು ಮನಸ್ಫೂರ್ತಿಯಾಗಿ ನಿಭಾಯಿಸಿಕೊಂಡು ಬಂದಿದ್ದೇನೆ. ಮತ್ತು ನನಗೆ ಅತಿ ಸಂತೋಷಕರವಾದಂಥ ವಿಷಯ ಏನಂದರೆ, ಇಲ್ಲಿ ಕರಾಟೆ ಅಭ್ಯಾಸ ಮಾಡ್ತಕ್ಕಂಥ ವಿದ್ಯಾರ್ಥಿಗಳು ಮೊಟ್ಟ ಮೊದಲ ಬಾರಿಗೆ ನನ್ನ ಸಂಸ್ಥೆಯ 36 ವರ್ಷದ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ವಿಶ್ವ ದಾಖಲೆಯನ್ನು ಸೃಷ್ಟಿ ಮಾಡಿದ್ದಾರೆ. ಹಾಗೂ ಇದಕ್ಕೆ ನಾನು ರಿಯಾಲಿಟಿ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ ಸಂಸ್ಥೆಗೂ ಹಾಗೂ ಸಂಸ್ಥೆಯ ಮುಖ್ಯಸ್ಥರಾದ ಡಾಕ್ಟರ್ ಎ ಪಿ ಕರಾಟೆ ಶ್ರೀನಾಥ್ ಅವರಿಗೆ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಹಾಗೂ ನಮ್ಮ ಸಂಸ್ಥೆಯ ಮಕ್ಕಳ ಪ್ರತಿಭೆಯನ್ನು ವಿಶ್ವದಾದ್ಯಂತ ಹರಡಿದ್ದಕ್ಕೆ ಎಲ್ಲರಿಗೂ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೂ ನಮ್ಮ ಇಲ್ಲಿ ಬಂದು ಸಹಕಾರ ಕೊಟ್ಟಂತಹ ಎಲ್ಲ ಪದಾಧಿಕಾರಿಗಳಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಸೊ ಇದೇ ರೀತಿ ನಮ್ಮ ಪ್ರೋತ್ಸಾಹ ಮತ್ತು ಅವರ ಮಾರ್ಗದರ್ಶನ ಹೀಗೆ ಇರುತ್ತೆ ಅಂತೇಳಿ ಭಾವಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಹೌದು.